ಕೆಪಿಎಸ್ಸಿ ನಡೆಸಿರುವಂತಹ ಪರೀಕ್ಷೆಯಲ್ಲಿ ಕನ್ನಡ ವಿದ್ಯಾರ್ಥಿಗಳಿಗೆ ಆಗಿರುವಂತಹ ಅನ್ಯಾಯದ ಕುರಿತು ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಕರವೇ ಪ್ರೊಟೆಸ್ಟ್ ಮಾಡ್ತಾ ಇರುವಂತಹದ್ದು. ಸೊ ನನ್ನ ಜೊತೆಗಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿರುವಂತಹ ಟಿ.ಎನ್. ನಾರಾಯಣಗೌಡರು. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ನೀವೇನು ಪ್ರತಿಭಟನೆ ಮಾಡ್ತಾ ಇದ್ದೀರಾ? ವಿದ್ಯಾರ್ಥಿಗಳಿಗೆ ಎಲ್ಲೋ ಒಂದ್ ಕಡೆ ನ್ಯಾಯ ಸಿಗುತ್ತಾ ಅಂತ ಅನ್ಸುತ್ತಾ ಸರ್? ನ್ಯಾಯ ಸಿಗ್ಲೇಬೇಕು. ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದಾಗ ನ್ಯಾಯ ಸಿಗತ್ತೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅಂತ ಹೇಳಿ ನಾವು ಭಾವಿಸ್ಲೇಬೇಕು. ಆ ವಿಚಾರದಲ್ಲಿ ಯಾವ ಕಾಲಕ್ಕೂ ಅಸಹಾಯಕರಾಗಬಾರ್ದು. ಹೋರಾಟ ಅನ್ನೋದು ಈ ದೇಶದಲ್ಲಿ ಹೋರಾಟ ಅನ್ನೋದು ಈ ದೇಶದಲ್ಲಿ ನಮ್ಮ ಹಕ್ಕು. ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಈ ದೇಶದಲ್ಲಿ ಏನೇ ಪಡ್ಕೋಬೇಕಾದ್ರೂ ಹೋರಾಟದಿಂದಲೇ ಪಡ್ಕೋಬೇಕು ಅಂತೇಳಿ. ಹಾಗಾಗಿ ಅವತ್ತು ಸಹ 27 ಆಗಸ್ಟ್ ಆದ ಅನ್ಯಾಯಕ್ಕೆ ನಾವು ಇಲ್ಲೇ ಪ್ರತಿಭಟನೆ ಮಾಡಿದ್ದು. ಆಗ ಮರುಪರೀಕ್ಷೆಗೆ ಮತ್ತೆ ಅವಕಾಶ ಎಲ್ಲರಿಗೂ ಆ ಹೋರಾಟದಿಂದ ಸಿಕ್ಕಿತ್ತು. ಈಗ ಮತ್ತೆ ಡಿಸೆಂಬರ್ 29ಕ್ಕೂ ಅದೇ ಮರುಪರೀಕ್ಷೆಗೆ ಹೋದಂಥ ಮಕ್ಕಳಿಗೆ ಇವತ್ತು KPSC ಇಂದ ಆದ ಗೊಂದಲ, ತಪ್ಪು ಪ್ರಶ್ನೆಗಳು, ಅರ್ಥವಿಲ್ಲದ ಪದಗಳನ್ನು ಕೊಟ್ಟು ಅವ್ರನ್ನ ಗೊಂದಲದ ಗೂಡಿಗೆ ತಳ್ಳಿರುವಂಥ KPSCಯ ಭ್ರಷ್ಟರನ್ನ ಬಂಧಿಸಿ ಜೈಲಿಗೆ ಕಳಿಸುವಂಥ ಕೆಲಸ ಸರ್ಕಾರ ಮಾಡಬೇಕು. ಯಾವುದೇ ಕಾರಣಕ್ಕೂ ಸರ್ಕಾರ ಅವ್ರನ್ನ ರಕ್ಷಣೆ ಮಾಡಬಾರ್ದು. ಇಷ್ಟೊಂದು ಈ ನಾಡಿನ ಮಕ್ಕಳ ಭವಿಷ್ಯದ ಮೇಲೆ ಅವರು ಸಮಾಧಿ ಕಟ್ಟಲಿಕ್ಕೆ ಕೊಟ್ಟಿರೋರ ಸಮಾಧಿ ಹಾಕಬೇಕು ಹೊರತು ಈ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಅನ್ನೋದು ಉದ್ದೇಶ. ಅದಕ್ಕಾಗಿ ನಾನು ಮುಖ್ಯಮಂತ್ರಿಗಳ ಇವತ್ತು ಭೇಟಿ ಮಾಡಬೇಕು ಅಂತ ಹೇಳಿ ಅಧಿಕಾರಿಗಳ ಒಂದು ನಿಯೋಗ ಹೋದಾಗ ಮುಖ್ಯಮಂತ್ರಿಗಳು ನಮ್ಮ ಆರೋಗ್ಯದ ಪರಿಸ್ಥಿತಿಯಲ್ಲಿ ಇವತ್ತು ಭೇಟಿ ಆಗಲ್ಲ, ನಾಳೆ ನಾರಾಯಣಗೌಡ್ರ ಜೊತೆಲಿ ನಾನು ಚರ್ಚೆ ಮಾಡ್ತೀನಿ, ಬೇಕಾದ್ರೆ ಅವ್ರ ನಿಯೋಗ ನಾಳೆ ಬರಲಿ ಅಂತ ಹೇಳಿದ್ದಾರೆ. ಆದರೂ ಮತ್ತೆ ನಾನು ಅಧಿಕಾರಿಗಳಿಗೆ ಹೇಳಿ ಕಳಿಸ್ದೆ, ಇಲ್ಲ ನಾನು ಇವತ್ತೇ ಭೇಟಿ ಮಾಡಬೇಕು, ಮುಖ್ಯಮಂತ್ರಿಗಳಿಗೆ ಹೇಳಿ ಅಂತ ಹೇಳಿ ಅಧಿಕಾರಿಗಳಿಗೆ ಹೇಳಿ ಕಳಿಸಿದ್ದೀನಿ. ಅವರ ಸಂದೇಶಕ್ಕೋಸ್ಕರ ಕಾಯ್ತೀನಿ. ಇವತ್ತೇನಾದರೂ ಸರಿಯಾದ ರೀತಿಯಲ್ಲಿ ಅವರಿಂದ ಉತ್ತರ ಬರಲಿಲ್ಲ ಅಂದರೆ ನಾಳೆ ಸಾವಿರಾರು ಕರವೇ ಕಾರ್ಯಕರ್ತರು KPSCಗೆ ಮುತ್ತಿಗೆ ಹಾಕ್ತಾರೆ. ನಾಳೆ ಆಗುವ ಅನಾಹುತಕ್ಕೆ KPSC ಮತ್ತು ಸರ್ಕಾರ ಹೊಣೆಯನ್ನು ಹೊರಬೇಕಾಗುತ್ತೆ. ಈಗಾಗಲೇ ಕರ್ನಾಟಕದಲ್ಲಿ ಎಲ್ಲೋ ಒಂದ್ ಕಡೆ ವಿದ್ಯಾರ್ಥಿಗಳಿಗೆ, ಕನ್ನಡ ವಿದ್ಯಾರ್ಥಿಗಳಿಗೆ ಅಂದ್ರೆ ಇದು ಮೊದಲನೇ ಬಾರಿ ಅಲ್ಲ ಸರ್, ಈ ರೀತಿಯಾಗಿ ಎರಡು ಬಾರಿಯಲ್ಲಿ ಅನ್ಯಾಯವಾಗಿರುವಂತದ್ದು. ಆದ್ರೂ ಸಹ ಸರ್ಕಾರ ಇದ್ರ ಕಡೆ ಗಮನ ಹರಿಸ್ತಾ ಇಲ್ಲ ಎನ್ನುವಂತದ್ದು ಒಂದು ಕೂಗು ಕೇಳಿ ಬರ್ತಾ ಇದೆ ಸರ್. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಮುಖ್ಯ ರಾಜಕೀಯದ ಅವಧಿಯಲ್ಲಿ ಇದೊಂದು ಕಪ್ಪು ಚುಕ್ಕಿ ಆಗಬಾರದು. ಅಂಥದ್ದೊಂದು ಆರೋಪ ಅವರ ಅವಧಿಯಲ್ಲಿ ಆಗಬಾರ್ದು. ಈ ಮಕ್ಕಳ ಭವಿಷ್ಯವನ್ನು ಇವತ್ತಿನ ಕಾಲಕ್ಕೆ ಪರೀಕ್ಷೆ ಬರೆದವರು ಅವರೇ ಆದ್ರೂ ಇವತ್ತಿನ ಕಾಲಕ್ಕೆ ಭವಿಷ್ಯ ಬರೀಬೇಕಾದರೂ ಮುಖ್ಯಮಂತ್ರಿಗಳು. ಅದಕ್ಕಾಗಿ ಅವರ ಭವಿಷ್ಯದ ಮುನ್ನುಡಿಯನ್ನು ಮುಖ್ಯಮಂತ್ರಿಗಳು ಬರೆದ್ರೆ, ನಾನು ಆಗಲೇ ಹೇಳ್ದಂಗೆ ಅವರು ಒಂದು ಅಧಿಕಾರಿ ಆದರೆ ಸಿದ್ದರಾಮಯ್ಯನವರ ಬೆನ್ನುಡಿಯನ್ನು ಆ ಅಧಿಕಾರಿಗಳು ಬರೀತಾರೆ ಒಂದು ಕಾಲಕ್ಕೆ. ಅದಕ್ಕೆ ಅವರಿಗೆ ಅವಕಾಶ ಮಾಡಿ ಕೊಡಬೇಕು, ಅವರಿಗೆ ನ್ಯಾಯ ಸಿಗಬೇಕು. ಅವರಿಗೆ ಅನ್ಯಾಯ ಆದರೆ ಸಹಿಸಲ್ಲ ಅನ್ನುವ ಎಚ್ಚರಿಕೆಯನ್ನು ನಾವು ಇವತ್ತು ಕೊಡ್ತಾ ಇದ್ದೀವಿ, ನಾಳೆಯ ಹೋರಾಟದಲ್ಲೂ ಕೊಡ್ತೀವಿ. ಸರ್, ಕೊನೆಯದಾಗಿ ಏನಂತಂದ್ರೆ, ಈಗ ನಾಳೆ ನೀವು KPSCಗೆ ಮುತ್ತಿಗೆ ಹಾಕುವುದಕ್ಕೆ ಪ್ಲಾನ್ ಮಾಡಾಗಿದೆ. ಈಗ ಹೇಳಿದ್ದಾರೆ ಮುಖ್ಯಮಂತ್ರಿಗಳು, ನಾನು ಈಗ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲೊಂದು SC ST ಒಂದೇನೋ ಸಮಾವೇಶ ನಡೀತಾ ಇದೆ. ಅದರಾದ ನಂತರ ನಾರಾಯಣಗೌಡರು ಭೇಟಿ ಮಾಡ್ತೀನಿ, ಕರ್ಕೊಂಬನ್ನಿ ಅಂತ ಹೇಳಿದ್ದಾರೆ. ಹಾಗಾಗಿ ಕಾಯ್ತೀನಿ. ಅವರು ಪೊಲೀಸರು ಕರ್ಕೊಂಡು ಹೋದ್ಮೇಲೆ ನಮ್ಮ ನಿಯೋಗವಾಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀನಿ. ಸೊ ಒಟ್ಟಾರೆಯಾಗಿ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು ಅನ್ನುವಂತಹದ್ದು ಕನ್ನಡ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರುವಂತಹ ನಾರಾಯಣಗೌಡರು ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಚಂದ್ರಕಾಂತ್ ಜೊತೆ ಲಕ್ಷ್ಮಣ್, ಅಶ್ವಥ್, ಬೆಂಗಳೂರು.